ಭಗವದ್ಗೀತೆಯಲ್ಲಿ 3ನೇ ಅಧ್ಯಾಯ ಅಂದರೆ ಕರ್ಮಯೋಗನಲ್ಲಿ ಒಂದು 38ನೇ ಶ್ಲೋಕ ಹೊಂದಿದೆ. ಅದು ತುಂಬ ಚೆನ್ನಾಗಿದೆ. ನಾನು ಹೀಗೆ ಬರಿತಾ ಇರಬೇಕಂದ್ರೆ ಈ ಶ್ಲೋಕ ನನಗೆ ತುಂಬ ಇಷ್ಟ ಆಗಿ ಅದನ್ನು ಹೇಳೋಣ ಅಂದ್ಬಿಟ್ಟು ನಾನು ಶೇರ್ ಮಾಡ್ತಾಯಿದ್ದೀನಿ. ಧೂಮೇನ ವ್ರಿಯತೆ ವಹ್ನಿ ರ್ಯರ್ಥೋ ದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾವೃತಂ. ಅಂದರೆ ಇದರಲ್ಲಿ ಕೃಷ್ಣ 3 ರೀತಿಯಲ್ಲಿ ಅರಿಷಡ್ ವರ್ಗಗಳು ಈ ಜೀವಿನ ಒಂದು ಆವೃತ್ತ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾನೆ. ಯಾವ್ಯಾವ ಥರ ಇದು ಆಗಿರುತ್ತೆ, ಒಂದು ಆವರಿಸಿದೆ, ಈ ಒಂದು ಜೀವಿಗೆ ಅರಿಷಡ್ ವರ್ಗಗಳಿಂದ ಆವರಿಸಿದೆ. ಯಾವುದೇ ಒಂದು ಜೀವಿಗೆ ಅರಿಷಡ್ ವರ್ಗಗಳು ಅವನಿಗೆ ಇದ್ದೇ ಇರುತ್ತಲ್ವ, ಆ ರೀತಿ ಯಾವ ರೀತಿ 3 ಜನ ವ್ಯಕ್ತಿಗಳಿರ್ತಾರೆ ಅದನ್ನು ಹೇಗೆ ಆವರಿಸಿದೆ ಅಂತ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಧೂಮೇ ನಾವ್ರಿಯತೆ ವಹ್ನೀರ್ ಅಂದರೆ ಒಂದು ಹೋಮ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಬೆಂಕಿ ಇರುತ್ತೆ. ಬೆಂಕಿ ಇದ್ದ ಕಡೆ ಹೊಗೆ ಇದ್ದೇ ಇರುತ್ತೆ. ಆ ಹೊಗೆ ತುಂಬ ಜಾಸ್ತಿ ಇದ್ದಾಗ ಮತ್ತು ಬೆಂಕಿ ಕಡಿಮೆ ಇದ್ದಾಗ ಏನಾಗುತ್ತೆ, ಬೆಂಕಿ ನಮಗೆ ಸರಿಯಾಗಿ ಕಾಣಿಸೋದಿಲ್ಲ. ಹಾಗೆ ಈ ಹೊಗೆ ಯಾವ ರೀತಿ ಒಂದು ಬೆಂಕಿನ ಆವರಿಸಿದೆಯೋ ಹಾಗೆ ಒಂದು ಸಾತ್ವಿಕ ಜೀವಿಗಳಿಗೆ ಒಂದು ಆವರಿಸಿರುತ್ತೆ. ಅಂದರೆ ಅದು ಬೆಂಕಿ ಜಾಸ್ತಿ ಆದಂಗೆಲ್ಲ ಹೊಗೆ ಹೋಗ್ಬಿಡುತ್ತೆ. ಹಾಗೆ ಸಾತ್ವಿಕ ಆಗಿರೋರು ಅಷ್ಟು ಅರಿಷಡ್ ವರ್ಗಗಳು ಜಾಸ್ತಿ ಅವ್ರಿಗೆ ಇರೋದಿಲ್ಲ. ಸ್ವಲ್ಪ ಹೊತ್ತು ಹೊಗೆ ಇರುತ್ತೆ, ಆಮೇಲೆ ಬೆಂಕಿ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ, ಹೊಗೆ ಹೊರಟೋಗುತ್ತೆ. ಆ ರೀತಿ ಒಂದು ಸಾತ್ವಿಕ ಆಗಿರೋರಿಗೆ ಇರುತ್ತೆ. ನೆಕ್ಸ್ಟು ಒಂದು ರಾಜಸ ವ್ಯಕ್ತಿಗಳಿಗೆ ಅದಕ್ಕಿಂತಲೂ ಒಂದು ಸ್ವಲ್ಪ ಕಡಿಮೆ ಜ್ಞಾನ ಇರೋಂಥ ಜನಗಳಿಗೆ ಹೇಗಿರುತ್ತೆ ಅಂತಂದರೆ, ಕನ್ನಡಿಯಲ್ಲಿ ಧೂಳು ಮೆತ್ಕೊಂಡಿರೋ ಥರ. ಈ ಕನ್ನಡಿಯಲ್ಲಿ ಧೂಳು ಮೆತ್ಕೊಂಡಿದ್ರೆ ಹೇಗಾಗುತ್ತೆ, ನಾವು ನೋಡಿಕೊಂಡ್ರೆ ನಮ್ಮ ಮುಖನೇ ಸರಿಯಾಗಿ ಕಾಣಿಸೋದಿಲ್ಲ. ಇದಕ್ಕೇನಾಗಬೇಕು, ಒಂದು ಬಟ್ಟೆನೋ ಸೋಪೋ ನೀರು ಇದೆಲ್ಲ ಅದಕ್ಕೆ ಯೂಸ್ ಮಾಡಬೇಕು. ಅದನ್ನು ಚೆನ್ನಾಗಿ ಒರೆಸ್ಬೇಕು, ತಿಕ್ಕಿ ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ಅಂದರೆ ಹೀಗೆ ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟಾಗಲೇ ಆ ಕನ್ನಡಿಯಲ್ಲಿ ನಮ್ಮ ಮುಖ ನಾವು ನೋಡ್ಕೊಳ್ಳೋ ಹಾಗೆ ಆಗುತ್ತೆ. ಹಾಗೆ ಈ ರಾಜಸ ವ್ಯಕ್ತಿಗಳಿಗೆ ಏನಾಗುತ್ತೆ ಅಂತಂದರೆ, ಅವ್ರಿಗೆ ಇಷ್ಟ ಇರುತ್ತೆ, ಬಟ್ ಅಷ್ಟೊಂದು ಇಷ್ಟ ಇರೋದಿಲ್ಲ. ಆಧ್ಯಾತ್ಮಿಕ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಒಂದು ದೇವರು ಪೂಜೆ ಇದೆಲ್ಲನೂ ಒಂದು ರಾಜಸ ವ್ಯಕ್ತಿಗಳಿಗೆ ಏನಾಗುತ್ತೆ, ಅವ್ರಿಗೆ ಕಷ್ಟ ಆಗುತ್ತೆ, ಆದರೆ ಅವ್ರಿಗೆ ಇಷ್ಟ ಆಗುತ್ತೆ. ಹಾಗೆ ಇನ್ನು ಒಂದು 3ನೇ ಒಂದು ವರ್ಗ, ಅದು ಯಾರು ಅಂತಂದರೆ ತಾಮಸ ವ್ಯಕ್ತಿಗಳು. ಈ ತಾಮಸಿಗರಿಗೆ ಏನಾಗುತ್ತೆ ಅಂದರೆ, ಚೀಲದಲ್ಲಿ ಗರ್ಭ ಹೇಗೆ ಆವೃತ ಆಗಿರುತ್ತೆ, ಈ ಚೀಲದಿಂದ ಒಂದು ಗರ್ಭ ಹೇಗೆ ಆವೃತ ಆಗಿರುತ್ತಲ್ವ, ಹಾಗೆ ಆವರಿಸ್ಕೊಂಡು ಬಿಟ್ಟಿರುತ್ತೆ. ಏನು ಮಾಡಿದ್ರೂ ಅದು ತೆಗೆಯೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಎಷ್ಟೋ ಜನ್ಮಗಳಾದಮೇಲೆ ಅವ್ರಿಗೆ ಒಂದು ಜ್ಞಾನ ಅನ್ನೋದು ಆಗತ್ತೆ. ಈ ರೀತಿ ಈ ಒಂದು ಶ್ಲೋಕದಲ್ಲಿ 3ನೇ ಅಧ್ಯಾಯ ಮತ್ತು 38ನೇ ಶ್ಲೋಕದಲ್ಲಿ ಕೃಷ್ಣ 3 ಥರ ಎಕ್ಸಾಂಪಲ್ಸ್ ಕೊಟ್ಟು ಹೇಳಿದ್ದಾನೆ. ನಮಸ್ಕಾರ.